ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅನ್ವಾಂಟೆಡ್ ಹೇರ್ಸ್ ಅಂತೂ ಎಲ್ಲರ ಮೇಲೆ ತುಂಬಾ ಜಾಸ್ತಿಯಾಗಿ ಬೆಳೀತಾ ಹೋಗುತ್ತೆ ಸ್ನೇಹಿತರೆ. ಅದರಿಂದ ಎಷ್ಟು ಬೆವರು ಬೆಳೆದು ತುಂಬಾ ಗಲೀಜಾಗಿ ಸ್ಮೆಲ್ ಕೂಡ ಬರ್ತಾ ಹೋಗುತ್ತೆ ಸ್ನೇಹಿತರೆ, ಹಾಗೂ ಅಸಹ್ಯವಾಗಿ ಕಾಣಿಸ್ತಾ ಹೋಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನೀವು ಮನೆಯಲ್ಲೇ ಈ ರೀತಿ ನಿಮ್ಮ ಅನ್ವಾಂಟೆಡ್ ಹೇರ್ಸ್ನ ರಿಮೂವ್ ಮಾಡ್ಕೊಳ್ಬೇಕು ಅಂತ ನಾನಿವತ್ತು ನಿಮಗೆ ಒಂದು ಹೊಸ ಕ್ರೀಮ್ನ ತಿಳಿಸ್ಕೊಡ್ತಾ ಇರುವಂಥದ್ದು ಸ್ನೇಹಿತರೆ. ಮನೆಯಲ್ಲೇ ಸಿಗುವಂಥ ಈ ವಸ್ತುಗಳಿಂದ ನಿಮ್ಮ ಅನ್ವಾಂಟೆಡ್ ಹೇರ್ಸ್ನ ಈಸಿಯಾಗಿ ರಿಮೂವ್ ಮಾಡ್ಕೊಳ್ಬೋದು. ಹಾಗಾದರೆ ಲೇಟ್ ಮಾಡದೆ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ ಬನ್ನಿ. ನೋಡಿ, ನಾನು ಒಂದು ಬೌಲ್ನ ತೊಗೊಂಡಿರೋದು ಹಾಗೂ ಅದರೊಳಗಡೆ ಸ್ವಲ್ಪ ಪ್ರಮಾಣದಲ್ಲಿ ಕೋಲ್ಗೇಟ್ನ ಆ್ಯಡ್ ಮಾಡ್ಕೊಂಡ್ಬಿಡಿ. ಹಾಗೂ ನೆಕ್ಸ್ಟ್ ನಾನಿಲ್ಲಿ ಕೋಕೋನಟ್ ಪ್ಯಾರಾಶೂಟ್ ಆಯಿಲ್ನ ಯೂಸ್ ಮಾಡ್ಕೋತಾ ಇರುವಂಥದ್ದು. ಇದ್ರೊಳಗಡೆ ಸ್ವಲ್ಪ ಪ್ರಮಾಣದಲ್ಲಿ ಕೂಡ ನೀರನ್ನು ಆ್ಯಡ್ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ, ಯಾಕಂದರೆ ಈ ಒಂದು ಅನ್ವಾಂಟೆಡ್ ಹೇರ್ಸ್ ಚೆನ್ನಾಗಿ ರಿಮೂವ್ ಆಗೋದಿಲ್ಲ. ನೀರನ್ನು ಮಾತ್ರ ಸ್ವಲ್ಪ ಪ್ರಮಾಣದಲ್ಲೂ ಕೂಡ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಸ್ವಲ್ಪ ಪ್ರಮಾಣದಲ್ಲಿ ನಾನಿವಾಗ ಕೋಕೋನಟ್ ಪ್ಯಾರಾಶೂಟ್ ಆಯಿಲ್ನ ಆ್ಯಡ್ ಮಾಡಿರುವಂಥದ್ದು. ಕೋಲ್ಗೇಟ್ ಹಾಗೂ ಈ ಒಂದು ಎಣ್ಣೆ ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ನಾನು ಯಾವ ರೀತಿ ಮಿಕ್ಸ್ ಮಾಡ್ಕೋತಾ ಇರುವಂಥದ್ದು ನೋಡಿ ಸ್ನೇಹಿತರೆ. ಈ ಎರಡು ಇಂಗ್ರೀಡಿಯೆಂಟ್ಸ್ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿದ ತಕ್ಷಣ ನೆಕ್ಸ್ಟ್ ಏನೆಲ್ಲ ಆ್ಯಡ್ ಮಾಡಬೇಕು ಹಾಗೂ ಈಸಿಯಾಗಿ ಯಾವ ರೀತಿ ನಾವು ಇದನ್ನು ಅಪ್ಲೈ ಮಾಡಬೇಕು ಅಂತ ತಿಳಿಸ್ತೇನೆ ಬನ್ನಿ ಸ್ನೇಹಿತರೆ. ಚೆನ್ನಾಗಿ ಕೋಲ್ಗೇಟ್ ಕರಗಿದ ತಕ್ಷಣ ನಾನು ಇದರೊಳಗಡೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ಕೋತಾ ಇರುವಂಥದ್ದು ಎಲ್ಲರೂ ಮನೆಯಲ್ಲಿ ಇರುವಂಥ ಪೌಂಡ್ಸ್ ಪೌಡರ್ನ ನಾನು ಯೂಸ್ ಮಾಡ್ಕೋತಾ ಇರುವಂಥದ್ದು. ಇದ್ರೊಳಗಡೆ ನೀವು ಬೇಕಾದರೆ ಯಾವುದೇ ಒಂದು ಪೌಡರ್ನ ಯೂಸ್ ಮಾಡ್ಕೊಳ್ಬೋದು. ನಾನು ಇದ್ರೊಳಗಡೆ ಪೌಂಡ್ಸ್ ಪೌಡರ್ನ ಯೂಸ್ ಮಾಡ್ಕೋತಾ ಇರುವಂಥದ್ದು. ಸ್ವಲ್ಪ ಪ್ರಮಾಣದಲ್ಲಿ ನೋಡಿ ನಾನು ಯಾವ ರೀತಿ ಹಾಕೋತಾ ಇರುವಂಥದ್ದು ಅಂತ ಸ್ವಲ್ಪ ಪ್ರಮಾಣದಲ್ಲಿ ಇದ್ರೊಳಗಡೆ ಆ್ಯಡ್ ಮಾಡಿಕೊಂಡು ಇದು ಕೂಡ ಚೆನ್ನಾಗಿ ಒಂದು ಸ್ಪೂನ್ನ ಸಹಾಯದಿಂದ ಮಿಕ್ಸ್ ಮಾಡ್ಕೊಂಡು ಬಿಡಿ ಸ್ನೇಹಿತರೆ. ಈ ಮೂರು ಇಂಗ್ರೀಡಿಯೆಂಟ್ಸ್ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ತಕ್ಷಣ ನೆಕ್ಸ್ಟ್ ಏನು ಆ್ಯಡ್ ಮಾಡಬೇಕು ಅಂತ ತಿಳಿಸ್ತೇನೆ. ಹಾಗೂ ನಾವು ಎಷ್ಟೆಲ್ಲ ಪಾರ್ಲರ್ಗೆ ಹೋಗಿ ಅನ್ವಾಂಟೆಡ್ ಹೇರ್ಸ್ನ ರಿಮೂವ್ ಮಾಡ್ಕೋತಾ ಹೋಗ್ತೇವೆ ಸ್ನೇಹಿತರೆ, ಹಾಗೂ ಅದರಿಂದ ಎಷ್ಟೆಲ್ಲ ನೋವಾಗುತ್ತೆ ಅಂತ ಎಲ್ರಿಗೂ ತುಂಬಾ ಚೆನ್ನಾಗಿ ಗೊತ್ತಿರುವಂಥದ್ದು ಸ್ನೇಹಿತರೆ. ಈ ಒಂದು ಕ್ರೀಮ್ನ ಯೂಸ್ ಮಾಡ್ತಾ ಬಂದರೆ ಸಾಕು ಸ್ನೇಹಿತರೆ, ನಿಮಗೆ ಯಾವುದೇ ಒಂದು ನೋವು ಇರೋದಿಲ್ಲ. ಅನ್ವಾಂಟೆಡ್ ಹೇರ್ಸ್ ಅಂತೂ ತುಂಬಾ ಈಸಿಯಾಗಿ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೂ ನೀವು ಯಾವುದೇ ಒಂದು ಪಾರ್ಲರ್ಗೆ ಹೋಗೋದಿಲ್ಲ. ಈ ಒಂದು ಕ್ರೀಮ್ನ ಯೂಸ್ ಮಾಡ್ತಾ ಬಂದರೆ ನಿಮ್ಮ ದುಡ್ಡು ಕೂಡ ಖರ್ಚಾಗೋದಿಲ್ಲ, ಹಾಗೂ ನಿಮ್ಮ ಸಮಯ ವ್ಯರ್ಥ ಆಗೋದಿಲ್ಲ, ಹಾಗೂ ನಿಮಗೆ ಯಾವುದೇ ಒಂದು ನೋವು ಕೂಡ ಆಗೋದಿಲ್ಲ ಸ್ನೇಹಿತರೆ. ಅಷ್ಟು ಈಸಿಯಾಗಿ ನಾವು ಇದನ್ನು ರಿಮೂವ್ ಮಾಡ್ಕೊಳ್ಬೋದು. ನೋಡಿ, ನೆಕ್ಸ್ಟ್ ನಾನಿವಾಗ ಸೋಡಾನ ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ಇದು ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿ ನಿಮಗೆ ಅನ್ವಾಂಟೆಡ್ ಹೇರ್ಸ್ ತುಂಬಾ ಈಸಿಯಾಗಿ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೆ ಒಂದು ಸ್ಪೂನಷ್ಟು ನಾನು ಇದರೊಳಗಡೆ ಸೋಡಾನ ಆ್ಯಡ್ ಮಾಡ್ಕೊಂಡಿರುವಂಥದ್ದು. ನೋಡಿ, ಇದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಹಾಗೂ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಇದರೊಳಗಡೆ ನಾನು ಏನು ಆ್ಯಡ್ ಮಾಡ್ತೇನೆ ಅಂತ ತಿಳಿಸ್ತೇನೆ ಸ್ನೇಹಿತರೆ. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಮೊದಲಿಗೆ ನೋಡಿ, ನಾನು ಮೊದಲಿಗೆ ಹೇಳಿರುವಂಥದ್ದು ಸ್ವಲ್ಪ ಕೂಡ ನೀರನ್ನು ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಗಟ್ಟಿಯಾದರೂ ಅಂತ. ಹಾಗೆ ಇದನ್ನು ನಾನು ಇವಾಗ ಮಿಕ್ಸ್ ಮಾಡ್ಕೋತಾ ಇರುವಂಥದ್ದು. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದಾಗಿದೆ. ಇಷ್ಟು ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡ್ಕೊಂಡಿದ ತಕ್ಷಣ ನಾನು ಇದರೊಳಗಡೆ ನಿಂಬೆ ಹಣ್ಣನ್ನು ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ನೀವು ಬೇಕಾದರೆ ನಿಂಬೆ ಹಣ್ಣನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು, ಅಥವಾ ನೀವು ಇದರೊಳಗಡೆ ರೋಸ್ ವಾಟರ್ನ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಎರಡರಲ್ಲಿ ಒಂದನ್ನು ಆ್ಯಡ್ ಮಾಡ್ಕೊಂಡ್ಬಿಡಿ. ಆಪ್ಷನಲ್ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಯಾವುದು ಈಸಿಯಾಗಿ ಸಿಗುತ್ತೋ ಅದನ್ನು ಇದರೊಳಗಡೆ ಆ್ಯಡ್ ಮಾಡ್ಕೊಂಡ್ಬಿಡಿ. ಒಂದು 2-3 ಹನಿಯಷ್ಟು ಆ್ಯಡ್ ಮಾಡ್ಕೊಂಡ್ಬಿಡಿ. ನಾನು ಇದರೊಳಗಡೆ ರೋಸ್ ವಾಟರ್ನ ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ಚೆನ್ನಾಗಿ ಸ್ಮೆಲ್ ಕೂಡ ಬರುತ್ತೆ ಅಂತ. ನೀವು ರೋಸ್ ವಾಟರ್ ಇಲ್ಲ ಅಂದರೆ ನಿಂಬೆ ಹಣ್ಣನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನೋಡಿ, ಸ್ವಲ್ಪ ಪ್ರಮಾಣದಲ್ಲಿ ಆ್ಯಡ್ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ನೋಡಿ, ನಾನು ಇದ್ರೊಳಗಡೆ ಸೋಡಾನ ಆ್ಯಡ್ ಮಾಡಿರುವಂಥದ್ದು. ಯಾವ ರೀತಿ ಚೆನ್ನಾಗಿ ಗುಳ್ಳೆಗಳು ಕೂಡ ಬರ್ತಾ ಇರುವಂಥದ್ದು ನೋಡಿ ಈ ಒಂದು ಕ್ರೀಮ್ನಲ್ಲಿ. ಇಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದಾಗಿದೆ ಸ್ನೇಹಿತರೆ. ಹಾಗೂ ಇದನ್ನು ಯಾರೆಲ್ಲ ಯೂಸ್ ಮಾಡಬೇಕು ಅಂದರೆ ಸ್ನೇಹಿತರೆ, ಅನ್ವಾಂಟೆಡ್ ಹೇರ್ಸ್ ನೀವು ಯಾರಿಗಿದ್ರೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಜೆಂಟ್ಸ್ ಆಗಿರ್ಬೋದು, ಮೇಲ್ ಅಥವಾ ಫೀಮೇಲ್ ಯಾರು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಹಾಗಾದರೆ ನೋಡಿ, ನಾನು ಇವಾಗ ಅಪ್ಲೈ ಮಾಡಿ ಕೂಡ ತೋರಿಸ್ತೇನೆ ನನ್ನ ಹ್ಯಾಂಡ್ಸ್ ಮೇಲೆ. ನೋಡಿ, ಎಲ್ಲೆಲ್ಲಿ ಕೂದಲಿದೆಯೋ ಅಲ್ಲಲ್ಲಿ ಈ ಒಂದು ಕ್ರೀಮ್ನ ಈಸಿಯಾಗಿ ಒಂದು ಸ್ಪೂನ ಸಹಾಯದಿಂದ ಈ ರೀತಿ ನಾನು ಹಚ್ತಾ ಇರುವಂಥದ್ದು. ನೋಡಿ, ಹಚ್ಚಿದ ತಕ್ಷಣ ನಿಮಗೆ ಅನ್ವಾಂಟೆಡ್ ಹೇರ್ಸ್ ರಿಮೂವ್ ಆಗಿದ್ದು ಕೂಡ ನಿಮಗೆ ತೋರಿಸ್ತೇನೆ ಸ್ನೇಹಿತರೆ. ಇದನ್ನು ಅಪ್ಲೈ ಮಾಡಿದ ತಕ್ಷಣ ಒಂದು 2 ಮಿನಿಟ್ಸ್ವರೆಗೂ ಬಿಟ್ಟು ಒಂದು ಟಿಶ್ಯೂ ಪೇಪರ್ನ ತೊಗೊಂಡ್ಬಿಟ್ಟು ಈ ರೀತಿ ಅಷ್ಟು ಈ ಒಂದು ಕ್ರೀಮ್ನ ಚೆನ್ನಾಗಿ ಒರೆಸ್ಕೊಂಡ್ಬಿಡಿ ಸ್ನೇಹಿತರೆ.
ಚೆನ್ನಾಗಿ ಒರೆಸಿದ ತಕ್ಷಣ ಅಷ್ಟು ಹೇರ್ಸ್ ಕೂಡ ಈಸಿಯಾಗಿ ರಿಮೂವ್ ಆಗುತ್ತೆ. ನೋಡಿ ನನ್ನ ಹ್ಯಾಂಡ್ಸ್ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇರುವಂಥದ್ದು ಸ್ನೇಹಿತರೆ. ಸ್ವಲ್ಪ ಕೂಡ ಕೂದಲು ಕಾಣಿಸ್ತಾ ಇಲ್ಲ. ಕೈ ಮೇಲೆ ಸ್ವಲ್ಪ ಚಿಕ್ಕದಾಗಿ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ಜಾಸ್ತಿ ನಿಮಗೆ ಕಾಣಿಸೋದಿಲ್ಲ. ಅದಕ್ಕೋಸ್ಕರ ನಾನು ನಿಮಗೆ ನನ್ನ ಕಾಲು ಮೇಲೆ ಭಾಗದಲ್ಲಿ ಸ್ವಲ್ಪ ಜನಕ್ಕೆ ಜಾಸ್ತಿ ಕೂದಲು ಬೆಳೀತಾ ಇರುತ್ತೆ ಅಲ್ವಾ, ಅದು ಕೂಡ ನಿಮಗೆ ರಿಮೂವ್ ಮಾಡಿ ತೋರಿಸ್ತೇನೆ ಬನ್ನಿ ಸ್ನೇಹಿತರೆ. ನೋಡಿ ಎಷ್ಟೆಲ್ಲ ಬೆಳೆದಿರುವಂಥದ್ದು ಅಂತ. ಈ ರೀತಿ ಇಲ್ಲಿ ಸ್ವಲ್ಪ ಗುಲಾಬ್ ಜಲ್ ಅಂದರೆ ರೋಸ್ ವಾಟರ್ನ ಹಾಕಿಬಿಟ್ಟು ಈ ರೀತಿ ಸ್ವಲ್ಪ ಒರೆಸ್ಕೋತಾ ಇರುವಂಥದ್ದು, ಯಾಕಂದರೆ ನೋವಾಗಬಾರ್ದು ಅಂತ. ಇದನ್ನು ಈ ರೀತಿ ಒಂದು ಹತ್ತಿನ ತಗೊಂಡು ಚೆನ್ನಾಗಿ ಒರೆಸ್ಕೊಂಡ್ಬಿಡಿ. ಒರೆಸಿದ ತಕ್ಷಣ ನಾನು ಇದ್ರ ಮೇಲೆ ಕ್ರೀಮ್ನ ಅಪ್ಲೈ ಮಾಡಿ ತೋರಿಸ್ತೇನೆ. ನೋಡಿ ಅದೇ ಕ್ರೀಮ್ನ ಯಾವ ರೀತಿಯಲ್ಲಿ ನಾನು ಅಪ್ಲೈ ಮಾಡ್ತಾ ಇರುವಂಥದ್ದು ಸ್ನೇಹಿತರೆ. ನೋಡಿ ಕೈ ಮೇಲೆ ಹಚ್ಚಿರುವಂಥ ಕ್ರೀಮ್ ಅಷ್ಟು ರಿಮೂವ್ ಆಗಿರುವಂಥದ್ದು ಚೆನ್ನಾಗಿ ಕಾಣಿಸಿಲ್ಲ ಅಂತ ನೋಡಿ ನಾನಿಲ್ಲಿ ನನ್ನ ಕಾಲಿನ ಮೇಲೆ ಹಚ್ತಾ ಇರುವಂಥದ್ದು. ಈ ರೀತಿ ನಿಮ್ಮ ಕೈನ ಅಂದರೆ ನಿಮ್ಮ ಬೆರಳಿನ ಸಹಾಯದಿಂದ ಈ ರೀತಿ ಅಷ್ಟು ಕಡೆ ಅಪ್ಲೈ ಮಾಡಿಬಿಟ್ಟು ಒಂದು 2 ಮಿನಿಟ್ಸ್ ಅಷ್ಟು ಬಿಟ್ಟು ನೀವು ಇದನ್ನು ಈಸಿಯಾಗಿ ರಿಮೂವ್ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡಿ ನಾನು ಯಾವ ರೀತಿ ಅಪ್ಲೈ ಮಾಡ್ತಾ ಇರುವಂಥದ್ದು ಅಂತ ನಿಮಗೆ ಸ್ವಲ್ಪ ನಾನು ತೆಗೆದುಬಿಟ್ಟು ತೋರಿಸಿದ ತಕ್ಷಣ ನೋಡಿ ಯಾವ ರೀತಿ ಕೂದಲು ಕೂಡ ಬರುತ್ತೆ ಅಂತ. ನೋಡಿ ನಾನು ಈ ರೀತಿ ಚೆನ್ನಾಗಿ ಅಪ್ಲೈ ಮಾಡ್ತಾ ಇರುವಂಥದ್ದು. ಇದನ್ನು ಒಂದ್ಸಲ ಆದರೂ ಮಾಡಿಬಿಟ್ಟು ನೋಡಿ ಸ್ನೇಹಿತರೆ, ನೀವು ಕೂಡ ಯಾವುದೇ ಒಂದು ಪಾರ್ಲರ್ಗೆ ಹೋಗೋದಿಲ್ಲ. ನೋಡಿ ನಾನು ಈಸಿಯಾಗಿ ಟಿಶ್ಯೂ ಪೇಪರ್ನಿಂದ ಯಾವ ರೀತಿ ರಿಮೂವ್ ಮಾಡ್ಕೋತಾ ಇರುವಂಥದ್ದು ಅಂತ. ಹಾಗಾದರೆ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು.